ಎಲ್ರಿಗೂ ನಮಸ್ಕಾರ. ಬಂದಂಥ ಮಾಧ್ಯಮ ಮಿತ್ರರು ಹಾಗೂ ಚಿತ್ರರಂಗದ ಹಿರಿಯರು, ನಾಗೇಂದ್ರ ಸರ್ ಆಗಿರ್ಬೋದು, ಹಾಗೂ ರಮನ್ ಸರ್ ಆಗಿರ್ಬೋದು, ಹಾಗೂ ಪ್ರತಿಯೊಬ್ಬರಿಗೂ ಹಾಗೂ ನಮ್ಮ ಚಿತ್ರದ ತಂಡ ಎಲ್ರಿಗೂ ಹೃತ್ಪೂರ್ವಕ ವಂದನೆಗಳನ್ನ ಹೇಳ್ತೇನೆ. ಸೊ ಇವಾಗ ಏನು ನೋಡಿದ್ರಲ್ಲ, ಅದಕ್ಕೆ ಮುಖ್ಯ ಕಾರಣ ಬಂದ್ಬಿಟ್ಟು ಒಂದು ನಮ್ಮ ಸಂಗೀತ ನಿರ್ದೇಶಕರು ಸಂತೋಷ್ ಜೋಶ್ವಾ. ತುಂಬ ಒಳ್ಳೆ ಪ್ರಯತ್ನ ಸರ್. ಆ್ಯಸ್ ಅ ಪ್ಯಾಷನೇಟ್ ಆಗಿ ಒಂದು ಒಳ್ಳೆ ಸಿನಿಮಾ, ಒಂದು ಒಳ್ಳೆ ಔಟ್ಪುಟ್ ಕೊಡಬೇಕಂತ ತುಂಬ ಪ್ರಯತ್ನ ಪಟ್ಟು ಈ ಥರ ಕ್ವಾಲಿಟಿ ಸಿಕ್ಕಿದೆ. ಹಾಗೆ ನೀವು ಲಿರಿಕಲ್ ವಿಡಿಯೋ ನೋಡಿದ್ರಲ್ಲ, ಅದಕ್ಕೆ ಮುಖ್ಯ ಕಾರಣ ನನ್ನ ತಮ್ಮ ನಂದನ್ ಅಂತ. ತುಂಬ ಒಳ್ಳೆ ಪ್ರತಿಭೆ ಅವರು. ಅವ್ರು ಬಂದ್ಬಿಟ್ಟು ನಿಮಗೆ ಇವಾಗ ಜಸ್ಟ್ 21 ಏಜ್ ಅವ್ರದ್ದು. ಸೊ ಟ್ಯಾಲೆಂಟ್ ವೈಸ್ ಅವರು ಟ್ಯಾಲೆಂಟ್ ವೈಸ್ ಮಾತ್ರ ತುಂಬ ಅಹೆಡ್ ಆಗಿದೆ ಅವ್ರದ್ದು. ಸೊ ಎಲ್ಲರೂ ಅಷ್ಟೇ, ಪ್ರತಿಯೊಬ್ಬರು ಇಲ್ಲಿ ಇರುವಂಥ ಯಶಸ್ ಆಗಿರ್ಬೋದು, ಪ್ರವೀಣ್ ಆಗಿರ್ಬೋದು, ಶ್ವೇತಾ ಭಟ್ ಆಗಿರ್ಬೋದು, ಹಾಗೆ ನಮ್ಮ ವಿನೋದ್ ಆಗಿರ್ಬೋದು, ಶ್ರೀಕಾಂತ್ ಆಗಿರ್ಬೋದು, ಹಾಗೆ ದಾಂಡೇಲಿ ಜನತೆ ಆಗಿರ್ಬೋದು. ಈ ಶೂಟ್ ನಡೆದಿರೋದು ಪ್ರತಿಯೊಂದು ದಾಂಡೇಲಿಯಲ್ಲಿ ನಡೆದಿದೆ ಇದು. ಸೊ ಆಲ್ಮೋಸ್ಟ್ ಒಂದು 2 ತಿಂಗಳು ಅಲ್ಲೇ ಕೂತು ನಾವು ಅಲ್ಲೇ ಪ್ಲ್ಯಾನ್ ಮಾಡಿಕೊಂಡು, ನಾನು ನಮ್ಮ ಫ್ರೆಂಡ್ ಸವಾದ್ ಅಂತ, ಈ ಚಿತ್ರಕ್ಕೆ ಇಬ್ಬರು ನಿರ್ದೇಶಕರು. ಸೊ ಅವರು ಸ್ವಲ್ಪ ಅವ್ರ ಪರ್ಸನಲ್ ಕೆಲಸದಲ್ಲಿ ಔಟ್ ಆಫ್ ಸ್ಟೇಷನ್ ಹೋಗಿದ್ದಾರೆ, ಅವ್ರು ಬರೋಕ್ಕಾಗ್ತಾ ಇಲ್ಲ. ಸೊ ಆ ಕ್ರೆಡಿಟ್ ಅವ್ರಿಗೂ ಸೇರಬೇಕು. ಸೊ ಹಾಗಾಗಿ ಥ್ಯಾಂಕ್ ಯು ಬ್ರೋ. ಸವಾದ್ ಅವರು ನನ್ನ ಆಪ್ತ ಮಿತ್ರರು. ಅವರು ಹೆಂಗಂತಂದರೆ ಆಸ್ ಅ ಬ್ರದರ್ ಆಗಿ, ಆಸ್ ಅ ಗೈಡ್ ಆಗಿ ನಾವೆಲ್ಲ ಒಂದು ಒಳ್ಳೆ ಸಿನಿಮಾ ಚಿತ್ರರಂಗಿಗೆ ಒಂದು ಒಳ್ಳೆ ಕೊಡುಗೆ ಕೊಡಬೇಕು ಅಂತ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದೀವಿ. ಸೊ ಇನ್ನೇನು ಈ ಕತೆ ಅಂತ ಬಂದರೆ, ನಿಮಗೆ ಇದು ನಡೆಯೋದು 2008ರಲ್ಲಿ ನಡೆಯೋ ಕತೆ. ಫಸ್ಟ್ ಟೈಟಲ್ ಹೇಳೋದಾದರೆ ಅರಿಂದಮ್ ಅಂತ ಸಂಸ್ಕೃತ ಪದ ಇದು. ಅರಿ ಅಂದರೆ ಶತ್ರು, ಗಮನಿಸುವನು, ಶತ್ರುಗಳನ್ನು ನಾಶ ಮಾಡೋನೇ ಅರಿಂದಮ್ ಅಂತ. ಸೊ ಶಿವ, ವಿಷ್ಣು, ಕಾಳಿಗೆ ಇನ್ನೊಂದು ಹೆಸರೇ ಅರಿಂದಮ್ ಅಂತ. ಸೊ ಇದು ಬಂದು ನಡೆಯೋದು 2008ರಲ್ಲಿ ನಡೆಯೋ ಕತೆ ಇದು. ಸೊ ರಿಯಲಿಸ್ಟಿಕ್ ಜಾನರಲ್ಲಿ ಹೋಗೋ ಕತೆ ಇದು. ಸೊ ನನ್ನ ಪಾತ್ರ ಬಂದ್ಬಿಟ್ಟು ಕಾಳ ಅನ್ನೋ ಪಾತ್ರ. ಸೊ ಕಾಳ ಹೆಂಗಂತಂದರೆ 22 ವರ್ಷದ ಹುಡುಗ ಅವನು. ಬಟ್ ಮೈಂಡ್ ಸೆಟ್ ಹೆಂಗಿರುತ್ತೆ ಅಂತಂದರೆ, ಅವನು ಒಂದು 40 ವರ್ಷದ ಗಂಡ್ಸ್ ಹೆಂಗಿರ್ತಾನೆ, ಒಂದು ಮ್ಯಾಚ್ಯೂರ್ಡ್, ಇವಾಗ ಮನೇಲಿ ತಂದೆ ಹೆಂಗಿರ್ತಾರೆ, ಎಲ್ಲರೂ ಸಿಕ್ಕಾಪಟ್ಟೆ ಮಾತಾಡ್ತಾರೆ 22 ವರ್ಷದಲ್ಲಿ ಅಂತಂದರೆ. ತಲಹರಟೆ ಆಗಿರ್ಬೋದು, ತಮಾಷೆ ಇರೋದು ಅದೆಲ್ಲ ಇರುತ್ತೆ. ಬಟ್ ಇವನು ತುಂಬ ಕಡಿಮೆ ಮಾತಾಡ್ತಾನೆ. ಎಲ್ಲರೂ 10 ಮಾತಾಡಿದ್ರೆ ಇವನು ಒಂದೇ ಮಾತಾಡ್ತಾನೆ. ಬಟ್ ಇವನು ಒಂದು ಮಾತಾಡೋದು 10ಕ್ಕೆ ತೂಕ ಇರುತ್ತೆ. ಆ ಥರ ಸಿಚುವೇಶನ್ ರಿಯಲಿಸ್ಟಿಕ್ ಆಗಿ ಪ್ಲೇ ಆಗಿ ತುಂಬ ನ್ಯಾಚುರಲ್ ಆಗಿ ಹೋಗುತ್ತೆ ಇದು. ಸೊ ಪಾತ್ರ ಹೆಂಗಂತಂದರೆ ನಮ್ಮಲ್ಲಿರೋ ಕ್ಯಾರೆಕ್ಟರ್ನೇ. ಅಂದರೆ ನಾವು ಯಾರಿಗೋಸ್ಕರ ನಿಲ್ತೀವಿ? ಫ್ಯಾಮ್ಲಿಗೋಸ್ಕರ, ಫ್ರೆಂಡ್ಸ್ಗೋಸ್ಕರ. ಫ್ರೆಂಡ್ಸ್ ತಂಗಿ, ನಮ್ಮ ತಂಗಿ ಅಂತ ಟ್ರೀಟ್ ಮಾಡ್ತೀವಿ. ಹಾಗೆ ನಮ್ಮದೇ ಒಂದು ಎಥಿಕ್ಸ್ ಇಟ್ಕೊಂಡು ಜೀವನದಲ್ಲಿ ಬಾಳ್ತಿರ್ತೀವಿ. ಸೊ ಅದೇ ಥರ ಈ ಕಾಲನೂ ಹಾಗೆ ನಡೀತಿರ್ತಾನೆ. ಸೊ ಅವಾಗ ಪರಿಸ್ಥಿತಿ ಅವ್ನು ಹೇಗೆ ಕರ್ಕೊಂಡು ಹೋಗುತ್ತೆ, ಅವ್ರಿಗೋಸ್ಕರ ನಿಂತಾಗ ಅವ್ನು ಯಾರು ನಮ್ಮವ್ರು ಅಂತಾರೋ ಅವ್ರಿಗೋಸ್ಕರ ಜೀವ ಕೊಟ್ಟು ಅವ್ರಿಗೋಸ್ಕರ ನಿಂತಾಗ ಪ್ರತಿಯೊಬ್ಬರಿಗೂ ಇವರು ಎಲ್ಲ ನಮ್ಮವ್ರು ಅಂತ ನಿಂತು ಅದನ್ನ ನಿಂತಾಗ ಪರಿಸ್ಥಿತಿ ಹೇಗೆ ಕರ್ಕೊಂಡು ಹೋಗುತ್ತೆ ಅವನ್ನ, ಒಂದು ಚಕ್ರವ್ಯೂಹ ಸೃಷ್ಟಿ ಆಗುತ್ತೆ. ಆ ಚಕ್ರವ್ಯೂಹದಲ್ಲಿ ಸಾಲ್ವ್ ಮಾಡ್ದ ಇಲ್ವಾ, ಮಾಡಿದ್ರೆ ಹೇಗೆ ಮಾಡ್ದ. ನಮಸ್ಕಾರ ಎಲ್ರಿಗೂ. ಇದು ನನ್ನ ಫಸ್ಟ್ ಪ್ರೆಸ್ ಮೀಟ್ ಅಂತ ಹೇಳ್ಬೋದು ನಾನು. ಇದಕ್ಕೂ ಮುಂಚೆ ಇದ್ದು ನನ್ನ ಡೆಬ್ಯೂ ಮೂವಿ. ಆ್ಯಕ್ಚುಲಿ ನನ್ನ ಡೆಬ್ಯೂ ಮೂವಿ ಫಸ್ಟ್ ರಿಲೀಸ್ ಆಗಬೇಕಿತ್ತು, ಆದರೆ ತುಂಬ ಟೈಮ್ ನಂತರ ಆಗಿದೆ. ನಂಗೆ ತುಂಬ ಖುಷಿ ಆಗ್ತಾಯಿದೆ. ಆ್ಯಕ್ಚುಲಿ 3 ವರ್ಷ ಆಯಿತು. ನಾನು ಅದ್ರ ನಂತರ ಮಹಾನಟಿ ಮಾಡಿರೋದು. ಮಹಾನಟಿ 3 years, 2.5-3 years ಅಲ್ಲಿವರೆಗೂ. ಸೊ ಮಹಾನಟಿ ನೀವು ನೋಡಿರ್ತೀರ ಝೀ ಕನ್ನಡದಲ್ಲಿ. ಸೊ ಅದರಲ್ಲಿ ಫೈನಲಿಸ್ಟ್ ಆಗಿದ್ದೆ ನಾನು. ಸೊ ಬಿಫೋರ್ ಮಹಾನಟಿ ನಾನು ಮಾಡಿರೋದು ಇದು. ಅಂದರೆ ನನಗೆ ಏನೂ ಗೊತ್ತಿಲ್ಲ ಸಿನಿಮಾ ಅಂದರೆ. ಸೊ ಫಸ್ಟ್ಲಿ ನಾನು ಸವಾದ್ ಸರ್ಗೆ ಮತ್ತು ಅಗಸ್ಟ್ ಸರ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಮೇಲೆ ಒಂದು ನಂಬಿಕೆ ಇಟ್ಟು ನನ್ನನ್ನು ಸೆಲೆಕ್ಟ್ ಮಾಡಿ, ಓಕೆ ಒಂದು ಹೀರೋಯಿನ್ ಆಗಿ ಮಾಡ್ಬೋದು ಇವಳು ಅಂತ ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಕರೆಸಿ ದಾಂಡೇಲಿ ಶೂಟ್ ಮಾಡಿರೋದು. ಸೊ ನಾನು ನೋಡಿದ್ದೀನಿ ಈ ಟೀಮ್, ನಂದು ಗೊತ್ತಿಲ್ಲ ನನಗೆ, ಬಟ್ ಈ ಟೀಮ್ ತುಂಬ ಕಷ್ಟಪಟ್ಟಿದೆ. ನನ್ನ ಕಣ್ಣಾರೆ ನೋಡಿದ್ದೀನಿ. ಊಟ ಕರೆಕ್ಟಾಗಿ ಮಾಡ್ತಿರ್ಲಿಲ್ಲ, ನಿದ್ದೆ ಕರೆಕ್ಟಾಗಿ ಮಾಡ್ತಿಲ್ಲ, ಕೆಲಸ ಅಂದರೆ ನನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ.
ನನ್ನನ್ನಂತೂ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಾನು ನಮ್ಮಮ್ಮ ಶೂಟ್ಗೆ ಹೋಗಿದ್ವಿ. ಸೊ ಇವ್ರದ್ದು ಹಾರ್ಡ್ ವರ್ಕ್ ತುಂಬಾ ಇದೆ. ಆ್ಯಂಡ್ ಒಂದು ಡ್ರೀಮ್ ಕಂಡಿದ್ರಲ್ವ, ಸೊ ಅದು ಇವತ್ತು ಕಮ್ ಟ್ರೂ ಆಗ್ತಾ ಇದೆ. ಆಫ್ಟರ್ ಸೋ ಲಾಂಗ್ ಅಂದ್ರೂ ಅವ್ರು ಬಿಟ್ಕೊಟ್ಟಿಲ್ಲ. ಅದನ್ನು ನಾವು ಸಾಧಿಸಲೇಬೇಕು ಅಂತ ಈ ಸಿನಿಮಾಗೋಸ್ಕರ ಎಷ್ಟು ಕಷ್ಟಪಟ್ಟು ಇವತ್ತು ಒಂದು ರಿಲೀಸ್ ಹಂತಕ್ಕೆ ಬಂದಿದೆ ಇದು. ಸೊ ನನಗಂತೂ ತುಂಬ ಖುಷಿ ಆಗ್ತಾ ಇದೆ ಪ್ರೆಸ್ ಮೀಟಿಗೆ ಬಂದಿದ್ದೀನಿ. ಆ್ಯಂಡ್ ಎಲ್ಲರೂ ಆಫ್ಟರ್ ಲಾಂಗ್ ಟೈಮ್ ನೋಡ್ತಾ ಇದ್ದೀನಿ. ನನಗೆ ಸಿಕ್ಕಾಪಟ್ಟೆ ಇವಾಗ ನಾನು ಕೂತ್ಕೊಂಡು ಅದೇ ಯೋಚನೆ ಮಾಡ್ತಾ ಇದ್ದೆ, ಎಲ್ಲ ನೆನಪಾಗ್ತಾ ಇತ್ತು, ಎಲ್ಲ ಸವಿ ನೆನಪುಗಳು. ಸೊ ಅದಾದ ನಂತರ ನಾನು ಮಹಾನಟಿ ಮಾಡಿದೆ, ಕೆಲವು ಸಿನಿಮಾಗಳು ಮಾಡಿದೆ, ಸೀರಿಯಲ್ ಮಾಡಿದೆ, ಆ್ಯಡ್ ಶೂಟ್ಸು ಅದೆಲ್ಲ ಮಾಡ್ತಿದ್ದೆ. ಐ ವಾಸ್ ವೇಟಿಂಗ್. ಇದು ನನ್ನ ಫಸ್ಟ್ ಸಿನಿಮಾ ಅಂದಾಗ ಎಲ್ರಿಗೂ ಇರುತ್ತೆ ಮನಸ್ಸಲ್ಲಿ ಮೊದಲನೇದು. ಸೊ ಅದು ಫಸ್ಟ್ ನಾನು ಹೆಂಗಿತ್ತು ಕ್ಯಾಮ್ರಾ ಫೇಸ್ ಮಾಡಿದಾಗಲ ನನಗೆ ಏನಂದ್ರೆ ಏನೂ ಬರ್ತಿರ್ಲಿಲ್ಲ. ನನಗೆ ಆ್ಯಕ್ಟಿಂಗ್ ಬ್ಯಾಕ್ಗ್ರೌಂಡ್ ಇಲ್ಲ, ಏನೂ ಇಲ್ಲ. ಜಸ್ಟ್ ನನಗೆ ಗೊತ್ತಿದ್ದಿಷ್ಟೇ, ಈ ಪಾತ್ರನ ನಾನು ಅದಕ್ಕೆ ಒಂದು ಜೀವ ತುಂಬಬೇಕು, ಅದು ನಾನು ಅನ್ನೋದೊಂದು ನಾನು ಅನ್ಕೋಬೇಕು. ಆ್ಯಂಡ್ ಎಲ್ಲರದ್ದು ಸಪೋರ್ಟಿಂದಾನೇ ಆಗಿರೋದು ಅದು, ನಾನು ಒಬ್ಬಳಂತೂ ಏನೂ ಮಾಡಿಲ್ಲ. ಸೊ ಪಾತ್ರ ಬಂದ್ಬಿಟ್ಟು ಹೇಗಿದೆ ಅಂತಂದರೆ ತುಂಬ ಇನ್ನೋಸೆಂಟ್ ಕ್ಯಾರೆಕ್ಟರ್. ಸೊ ನನಗೆ ಎಕ್ಸ್ಪ್ಲೇನ್ ಮಾಡಿದಾಗಲೇ ಹೇಳಿದರು. ಸೊ ಅದು ಇನ್ನಸೆಂಟ್ ಅಂದರೆ ಒಂದು ಫ್ಯಾಮಿಲಿ ಹುಡುಗಿ ಹೆಂಗಿರ್ತಾಳೆ, ಅದರಲ್ಲಿ ಆ ಸಿನಿಮಾದಲ್ಲಿ ಅವಳಿಗೆ ಯಾವ್ಯಾವ ಥರ ಸಿಚುವೇಶನ್ನ ಫೇಸ್ ಮಾಡ್ತಾಳೆ. ಆ್ಯಂಡ್ ಇಡೀ ಮೂವಿಲಿ ಫುಲ್ ಕಂಪ್ಲೀಟ್ಲಿ ಮಸಾಲ ಥರ ಇದೆ. ಅಂದರೆ ಕಾಮಿಡಿ ಆದರೆ ಕಾಮಿಡಿ ಇದೆ, ಫೈಟ್ ಇದೆ, ಪ್ರೀತಿ ಇದೆ, ಇಮೋಷನ್ಸ್ ಇದೆ. ಅಂದರೆ ಇದು ಎಲ್ಲರಿಗೂ ಟಚ್ ಆಗುತ್ತೆ, ಯಾಕಂದರೆ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಇದು. ಸೊ ಅದೇ ಲೈಕ್ ಇವ್ರು ಹೇಗೆ ಅಪೋಸಿಟ್ ಕ್ಯಾರೆಕ್ಟರ್, ಇವ್ರು ಹೇಗೆ ಇಷ್ಟು ಮಾಸ್ ಆಗಿದ್ದಾರೋ, ಸೊ ನಾನು ಕಂಪ್ಲೀಟ್ಲಿ ಅಪೋಸಿಟ್. ಅದಕ್ಕೆ ನಾನು ಫುಲ್ ಇನ್ನೋಸೆಂಟ್ ಅದರಲ್ಲಿ. ಸೊ ನೀವು ಎಲ್ಲರೂ ಈ ಸಿನಿಮಾನ ಹೋಗಿ ಥಿಯೇಟ್ರಿಗೆ ಹೋಗಿ ನೋಡಬೇಕು ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ನಮ್ಮ ಕನ್ನಡ ಸಿನಿಮಾ ಇನ್ನೂ ಬೆಳಿಬೇಕು. ಇದೇ ಥರ ಸಪೋರ್ಟ್ ಮಾಡಿ. ಆ್ಯಂಡ್ ನೀವೇ ಇದಕ್ಕೆಲ್ಲ ರೀಸನ್. ಆ್ಯಕ್ಚುಲಿ ರೀಚ್ ಆಗಬೇಕು ಅಂದರೆ ಮೀಡಿಯಾ ಇಲ್ಲ ಅಂದರೆ ರೀಚ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ನೀವೆಲ್ಲ ತುಂಬ ಇಂಪಾರ್ಟೆಂಟ್ ಪಾತ್ರ ಇದ್ರಲ್ಲಿ ಕೂಡ. ಸೊ ನಿಮ್ದೆಲ್ಲ ಸಪೋರ್ಟ್ ತುಂಬಾ ಬೇಕು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನನಗೆ ಮುಂಚಿಂದನೂ ಸಿನಿಮಾ ಮಾಡಬೇಕಂತ ಆಸೆ ಇತ್ತು, ಚಾನ್ಸ್ ಸಿಕ್ಕಿರಲಿಲ್ಲ. ಯಾವಾಗ ಈ ಟೀಮು ಅರಿದಮ್ ಟೀಮು ದಾಂಡೇಲಿಗೆ ಬಂದಾಗ ಒಬ್ಬ ಲೋಕಲ್ ಹುಡುಗ ಬೇಕಿತ್ತು ಅಲ್ಲಿಗೆ ಲೊಕೇಶನ್ ತೋರ್ಸೋಕ್ಕೆ, ಕೆಲಸ ಅಂದರೆ ವರ್ಕ್ ಮಾಡೋಕ್ಕೆ. ಸೊ ಅವಾಗ ಲಕ್ಕೀಲಿ ನನಗೆ ಈ ಟೀಮ್ ಮೀಟ್ ಆಯಿತು ಕಡೆಗೆ ಎಲ್ಲ ಚೆನ್ನಾಗೇ ಹೋಯ್ತು. ಗೊತ್ತಿಲ್ಲ ಏನು ಮಾತಾಡೋಕೆ ಭಯ ಆಗ್ತದೆ. ಸರಿ, ಈ ಸಿನಿಮಾದಲ್ಲಿ ನಾನು ಆರ್ಟಿಸ್ಟ್ ಆಗಿ ಒಂದು ಜಾಫರ್ ಗ್ಯಾಂಗ್ ಅಂತ ಬರುತ್ತೆ. ಸೊ ಆ ಗ್ಯಾಂಗಲ್ಲಿ ನಾನೊಬ್ಬ. ಜಾಫರ್ ಬಾಯ್ಸ್ ಅಲ್ಲಿ ನಾನು ಮತ್ತೆ ಪ್ರತನ್, ಕಡೆಗೆ ಮನು, ಹಾಗೆ ಕಾರ್ತಿಕ್ ಅನ್ನೋ ಒಂದು ಟೀಮ್ ಇದೆ. ಅದರಲ್ಲಿ ಆರ್ಟಿಸ್ಟ್ ಆಗಿ ಮಾಡಿದ್ದೀನಿ, ಕ್ಯಾರೆಕ್ಟರ್ನ ರೋಲ್ ಮಾಡಿದ್ದೀನಿ. ಅದ್ರ ಜೊತೆಗೆ ಡೈರೆಕ್ಷನ್ ಟೀಮಲ್ಲಿ, ಕಡೆಗೆ ಕ್ಯಾಮ್ರಾ ಟೀಮಲ್ಲಿ, ಆಮೇಲೆ ಆರ್ಟ್ ಡಿಪಾರ್ಟ್ಮೆಂಟ್ ಟೀಮಲ್ಲಿ, ಪ್ರತಿಯೊಂದು ಟೀಮಲ್ಲಿ ಕೂಡ ವರ್ಕ್ ಮಾಡಿದ್ದೀವಿ. ಎಲ್ಲರೂ ಕೂಡ, ನಾನು ಒಬ್ಬನೇ ಅಂತಲ್ಲ, ಪ್ರತಿಯೊಬ್ಬರು ಕೂಡ ಟೀಮ್ ವರ್ಕ್ ಆಗೇ ಮಾಡಿದ್ದೀವಿ. ಇಲ್ಲಿ ಎಲ್ಲರೂ ವಿಲ್ಲನ್ನು ಅಂತಂದ್ರೆ ಅವ್ರವ್ರ ಕ್ಯಾರೆಕ್ಟರ್ನ ಅವ್ರವ್ರು ಬಿಟ್ಟು, ಅಂದರೆ ಕ್ಯಾರೆಕ್ಟರ್ ಅಂತ ಬಂದಾಗ ಅವರು ಕ್ಯಾರೆಕ್ಟರ್ ಮಾತ್ರ ಮಾಡಿ ಹೋಗಿಲ್ಲ, ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ವರ್ಕ್ ಕೂಡ ಮಾಡಿದ್ದಾರೆ. ಮೇನ್ ಕ್ಯಾರೆಕ್ಟರ್ ಇನ್ನೊಬ್ರು ಇದ್ರು, ರಾಹುಲ್ ಅಂತ ಹೇಳಿ, ಅವ್ರು ಕೂಡ ನಮ್ಮ ಜೊತೆಯಲ್ಲಿ ಮಿಂಗಲ್ ಆಗಿ ಆಸ್ ಎ ಟೀಮ್ ವರ್ಕ್ ಆಗಿ ಮಾಡಿದ್ದಾರೆ. ತುಂಬ ಹೃದಯದ ಧನ್ಯವಾದ ಅಂತ ಹೇಳ್ಬೋದು ಸರ್ ನಿಮಗೆ, ಯಾಕಂದ್ರೆ ನನಗೆ ಚಾನ್ಸ್ ಕೊಟ್ಟಿದ್ದೀರಾ. ಕಡೆಗೆ ನಮ್ಮ ಮೇನ್ ಗುರು ಅಂದರೆ ಸವಾಸ್ ಸರ್ ನನಗೆ ಚಾನ್ಸ್ ಕೊಟ್ಟಿದ್ದು ಇದರಲ್ಲಿ. ಅವ್ರಿಗೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇವತ್ತು ನೀವು ಬಂದಿಲ್ಲ, ಬಟ್ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತೀವಿ ಈ ಒಂದು ಪ್ರೆಸ್ ಮೀಟಲ್ಲಿ. ಆ್ಯಂಡ್ ಮೇಡಮ್ ಬಗ್ಗೆ ಹೇಳಬೇಕಂತ ಹೇಳಿದ್ರೆ, ನನಗೆ ತುಂಬ ಭಯ ಆಗಿತ್ತು ಫಸ್ಟಿಗೆ. ಹೀರೋಯಿನ್ ಅಲ್ವಾ, ಹೇಗಿರ್ತಾರೆ, ಏನು ಕತೆ ನಮ್ಗೆ ಗೊತ್ತಿಲ್ಲ ಅಂತೇಳಿ. ಬಟ್ ಅವರು ಬರ್ತಾ ತುಂಬ ಕ್ಯಾಶುವಲ್ ಆಗಿಬಿಟ್ಟು ನಮ್ಮ ಜೊತೆಲೇ ಮಿಂಗಲ್ ಆಗಿಬಿಟ್ಟು ಅವ್ರು ಕೂಡ ಆಸ್ ಎ ಟೀಮ್ ವರ್ಕ್ ಆಗಿನೇ ಮಾಡಿದ್ರು. ಇವ್ರದ್ದು ಕಾರವಾರ, ನಮ್ಮದು ದಾಂಡೇಲಿ, ಹಾಗಾಗಿ ಇವರು ಕೊಂಕಣಿ ಬರುತ್ತೆ, ನಮಗೂ ಕೊಂಕಣಿ ಬರುತ್ತೆ, ಅಲ್ಲಿ ಸೆಟಲ್ ಆಯಿತು. ಇಷ್ಟೇ, ಥ್ಯಾಂಕ್ ಯು. ಅಂತ ಮ್ಯೂಸಿಕ್ ಡೈರೆಕ್ಟರ್ ಈ ಮೂವಿಗೆ. ಸೊ ಇದು ನಂದು 3rd ಮೂವಿ ಆಗಿದೆ. ಸೊ ಆ್ಯಕ್ಚುಲಿ ಅಗತ್ಯ ಅವರು ಫಸ್ಟ್ ಟೈಮ್ ನನ್ನ ಹತ್ರ ಬಂದಾಗ ತುಂಬ ಏನೋ ಎಲ್ಲ ಲಾಸ್ಟಾಗಿ ಫುಲ್ಲು ಒಂಥರ ಆಗಿ ಬಂದಿದ್ರು. ಆಮೇಲೆ ಎಲ್ಲ ಇವ್ರ ಸ್ಟ್ರಗಲ್ ಬಗ್ಗೆ ಬೇಡ ಅಂತ ಹೇಳ್ತಿದ್ದಾರೆ. ಓಕೆ, ಎಲ್ಲರೂ ಪ್ರಯತ್ನ, ಅದು ಸ್ಟ್ರಗಲ್ ಎಲ್ಲರ ಲೈಫಲ್ಲಿ ಇದ್ದಿದ್ದೆ. ಸೊ ಹಾಗಾಗಿ ಇವಾಗ ಒಂದು ಖುಷಿ ಹಂಚ್ಕೊಳ್ಳೋಣ ಅನ್ನೋದು ಉದ್ದೇಶ ಬಿಟ್ಟರೆ ಮತ್ತೆ ಬೇರೆ ಏನಿಲ್ಲ. ಸೊ ಹಾಗಾಗಿ ಅಷ್ಟೇ ಹೇಳ್ತೀನಿ. ಓಕೆ, ಸೊ ಆ್ಯಸ್ ಎ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಹೇಳ್ಬೇಕಂದ್ರೆ ಈ ಮೂವಿಲಿ 3 ಸಾಂಗ್ಸ್ ಇದೆ. ಸೊ 2 ಮಾಸ್ ಸಾಂಗ್ಸ್ ಇದೆ, ಒಂದು ಲವ್ ಸಾಂಗ್ ಇದೆ. ಸೊ ಸಿಂಗರ್ಸ್ ಬಂದ್ಬಿಟ್ಟು ಪರ್ವೇಜ್ ಅಹ್ಮದ್ ಅಂತ ಮೇಲ್ ಸಿಂಗರು.
ಫೀಮೇಲ್ ಸಿಂಗರು ಭೂಮಿಕಾ ಮಧುಸೂದನ್ ಅಂತ. ಸೊ ನಾನು ಪರ್ವೇಜ್ ಅವ್ರ ಬಗ್ಗೆ ಹೇಳಲೇಬೇಕು. ಸೊ ಆ್ಯಕ್ಚುಲಿ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ ಈ ಮೂವಿಗೆ, ಬ್ಯಾಕ್ಗ್ರೌಂಡ್ ಸ್ಕೋರಿಂಗ್ ಆಗಲಿ ಸಿಂಗಿಂಗಾಗಲಿ. ಸೊ ಅವ್ರು ಬಂದಿದ್ರೆ ಚೆನ್ನಾಗಿರೋದು. ಊರಲ್ಲಿಲ್ಲ. ಸೊ ಅದೇ ಮೂವಿ ಚೆನ್ನಾಗಿದೆ, ತುಂಬ ಇಂಟ್ರೆಸ್ಟಿಂಗ್ ಆಗಿ BGM ಎಲ್ಲ ತುಂಬ ಸೂಪರಾಗಿ ಆಗಿದೆ. ಸೊ ಎಲ್ಲ ಟೈಪ್ ಏನೇನು ಎಮೋಷನ್ಸ್ ಬೇಕೆಲ್ಲ ಇದೆ. ಸೊ ತುಂಬ ಎಂಜಾಯ್ ಮಾಡಿಕೊಂಡು ವರ್ಕ್ ಮಾಡಿದ್ವಿ. ಸೊ ಇವ್ರು ನಾನು ಡೇ ಆ್ಯಂಡ್ ನೈಟ್ ಬಿಟ್ಟೇ ಇಲ್ಲ, ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಿಸ್ಬಿಟ್ಟಿದ್ದಾರೆ. ಸೊ ಅಷ್ಟೇ, ಥ್ಯಾಂಕ್ ಯು. ನನ್ನ ಹೆಸರು ಯಶಸ್ ನಾಗ್ ಅಂತ. ಈ ಸಿನಿಮಾಗೆ ಕಲಾ ನಿರ್ದೇಶಕನಾಗಿ ಮತ್ತು ಮೇಕಪ್ ಮಾಡಿದ್ದೀನಿ. ಸೊ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನನ್ನ ಬಗ್ಗೆ ನಾನು ಹೇಳ್ಕೊಳ್ಳೋಕ್ಕಿಂತ ಫಸ್ಟು ನಾನು ಈ ಸಿನಿಮಾಗೆ ಬಂದಿರೋ ಕಾರಣ ಡೈರೆಕ್ಟರು, ರೈಟರ್ ಕಮ್ ಒಳ್ಳೆ ಟೆಕ್ನಿಷಿಯನ್ ಆಗಿರೋಂಥ ಸವಾದ್ ಅಂತ. ಸೊ ಅವರು ಒಂದು ಟೀಮ್ನ ಕಟ್ಟಿ ಒಂದು ಸಿನಿಮಾ ಮಾಡಬೇಕು ಅಂತೇಳಿ ಇದು ಮಾಡದೇ ಇದ್ರೆ, ಒಂದು ಪಣ ತಟ್ಟು ನಿಲ್ತಾ ಇದ್ರೆ, ಮತ್ತು ಅಗಸ್ತ್ಯ ಕೂಡ, ಕಲ್ಕಿ ಅಗಸ್ತ್ಯ ಅವ್ರು ಕೂಡ ಒಂದು ಭಾಗ ಮಾಡಿ, ಸೊ ಅವ್ರನ್ನೆಲ್ಲ ಸೇರಿಸಿ ಒಂದು ಸಿನಿಮಾ ಮಾಡಬೇಕು ಅಂತೇಳಿ ಒಂದು ಪಣ ತೊಟ್ಟು ನಿಲ್ಲದೇ ಇದ್ದರೆ ಇಂಥ ಒಂದು ಸಿನಿಮಾ ಆಗ್ತಿರ್ಲಿಲ್ಲ ಅಂತ ಅಂದ್ಕೋತೀನಿ. ಸೊ ನಾನು ಆ್ಯಕ್ಚುಲಿ ಏನು ಪ್ರಿಪೇರ್ ಆಗಿಲ್ಲ ಈಗ ಬಂದು ಮಾತಾಡಬೇಕು ಅಂತೇಳಿ, ಇದೊಂದು ಸರ್ಪ್ರೈಸ್ ನನಗೆ. ಸೊ ಬೇಸಿಕಲಿ ನಾನೊಬ್ಬ ರಂಗಭೂಮಿ ಕಲಾವಿದ. ಸೊ ನನಗೆ ಇಲ್ಲಿ ಟೀಮಲ್ಲಿ ಫಸ್ಟು ಇಂಟ್ರೊಡ್ಯೂಸ್ ಮಾಡಿದಾಗ ನನಗೆ ಆರ್ಟ್ ಡೈರೆಕ್ಷನ್ ಏನೇ ಮಾಡಬೇಕು ಅಂತ ಹೇಳಿ ಇದು ಮಾಡಿದ್ರು. ಲಾಸ್ಟಿಗೆ ಆಮೇಲೆ ಒಂದಷ್ಟು ತೊಂದರೆ ತಾಪತ್ರೆಗಳು ಬಂದು, ಆದ್ರೂ ಅದೆಲ್ಲ ಮೆಟ್ಟಿ ನಿಂತ್ಕೊಂಡು ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಸುದ್ದಿ ಸಲ್ಲಿಸುತ್ತೆ ಅನ್ನೋದೊಂದು ಭರವಸೆ ನನಗಿದೆ. ಸೊ ಎಲ್ಲರೂ ತುಂಬ ಒಳ್ಳೆ ರೀತಿಯಲ್ಲಿ ಶ್ರಮಪಟ್ಟು ಪ್ರತಿಯೊಬ್ಬರು ಈ ಸಿನಿಮಾದಲ್ಲಿ ತಂತ್ರಜ್ಞಾನರಾಗಿರ್ಬೋದು, ಆರ್ಟಿಸ್ಟ್ಗಳಾಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಪ್ರತಿಯೊಬ್ಬರೂ ಒಂದೊಳ್ಳೆ ಶ್ರಮಪಟ್ಟು ಕೆಲಸ ಮಾಡಿದ್ದಾರೆ ಇಲ್ಲಿ. ಸೊ ಒಂದೊಳ್ಳೆ ಪ್ರಾಡಕ್ಟು ಹೊರಗಡೆ ಬರೋಷ್ಟ್ರೊಳಗಡೆ ಒಬ್ಬ ನಿರ್ಮಾಪಕ ಆಗಿರ್ಬೋದು, ಒಬ್ಬ ನಟ ಆಗಿರ್ಬೋದು, ಎಷ್ಟರ ಮಟ್ಟಿಗೆ ಒಬ್ಬ ನಿರ್ದೇಶಕ ಆಗಿರ್ಬೋದು, ಎಷ್ಟರ ಮಟ್ಟಿಗೆ ಅದರಲ್ಲಿ ಒಂದು ಅವ್ರ ಶ್ರಮ ಇರುತ್ತೆ ಅನ್ನೋದು ಪ್ರತಿಯೊಂದು ಸಿನಿಮಾ ಅಂತಲ್ಲ, ಯಾವುದೇ ಒಂದು ಪ್ರಾಡಕ್ಟ್ನ ರಿಲೀಸ್ ಮಾಡಬೇಕಂದ್ರೂ ಅದರದ್ದೇ ಆದಂಥ ಒಂದಷ್ಟು ತುಂಬ ಒತ್ತಡಗಳಿರ್ತವೆ. ಸೊ ಅದೆಲ್ಲ ಮೆಟ್ಟಿ ನಿಂತ್ಕೊಂಡು ಸಿನಿಮಾ ಒಂದು ಬೇರೆ ರೀತಿಯಲ್ಲಿ ಒಂದು ಕಾಣಿಸ್ಕೊಳ್ಳಿ ಅಂತ ಅಪೇಕ್ಷೆ ಪಡ್ತೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್.